यादगीर शहर ने ज़िले हेडक्वार्टर के तौर पर 16 साल मुकम्मिल कर लिए हैं। शहर की आबादी और रकबा रोज़ बरोज़ बढ़ रहा है, लेकिन बड़ी बसें शहर के अंदर सड़कों पर आसानी से गुजरने के लिए दुश्वारी हो रही है। इस तनाज़ुर में मुमताज़ समाजी कारकुन उमेश के मुदनार ने कर्नाटक स्टेट रोड ट्रांसपोर्ट कॉरपोरेशन यादगीर डिवीज़न के डिविजनल कंट्रोलर को एक मेमोरेंडम दिया, जिसमें कहा कि अगर मिनी बसें शहर के अंदर चलना शुरू हो जाएं तो स्कूल और कॉलेजों के तलबा, आम पब्लिक, माजूर, बुजुर्ग और ख़वातीन के लिए ज़्यादा सहूलत होगी। इससे यादगीर शहर से 10 किलोमीटर के दायरे में वाक़ देहात के लोगों को आसानी से डिस्ट्रिक्ट हॉस्पिटल, ज़िला डिप्टी कमिश्नर ऑफिस और दीगर गवर्नमेंट ऑफिस पहुंचने तक मदद मिलेगी। शहर के अहम इलाकों को जोड़ने के लिए साइंसी रूट मैप तैयार किया जाए। अर्बन ट्रांसपोर्ट को डिजिटलाइज करने के लिए इक़दाम किए जाएँ। शहर में ज़रूरी जगहों की निशानदेही करके नए जदीद बस शेल्टर्स बनाए जाएँ। इस तरह बरसात और गर्मी के मौसम में अवाम को पनाह मिलेगी। इस तरह बस शेल्टर्स की तामीर से शहर की खूबसूरती में भी इजाफा होगा और पब्लिक ट्रांसपोर्ट के निज़ाम को मज़ीद तक़वियत मिलेगी और तमाम तबक़ात के लोगों को फ़ायदा पहुँचेगा। शहर की तरक्की के लिए खूबसूरत और अच्छी तरह से आरास्ता यादगीर शहर की तामीर के साथ साथ पब्लिक ट्रांसपोर्ट के निज़ाम को मजबूत बनाने को तरजीह देनी चाहिए। ಜಿಲ್ಲೆ ಇವತ್ತು ಹೊಸ ಜಿಲ್ಲೆಯಾಗಿ 10 ವರ್ಷ ಕಳೆದರೂ ಕೂಡ ನಿನ್ನೆ ಡಿಆರ್ ಸ್ಕಿಲ್ ಒಂದು ಡಿಆರ್ ಹೋಯ್ತು ನಾವು ಒಂದು ಹೋಯ್ತು ವಿಭಜನೆ ನಗರಸಭೆ ಅಧಿಕಾರಿ ಮತ್ತೆ ಸಾರಿಗೆ ವ್ಯವಸ್ಥಾಪಕರಾಗಿರ್ಬೋದು ಟಿಟಿ ಅವರು ನಿಮ್ಮದು 30 ಸ್ಪಂದ ಮಾಡಿ ಆ ಸ್ಥಳಕ್ಕೆ ಹೋಗಿಸಿ ಆ ಸ್ಥಳ ಪರಿಶೀಲನೆ ಮಾಡಿ ಮಾಡಿದ್ರೆ ನಮ್ಮ ಜಿಲ್ಲೆಗೆ 14 ವರ್ಷ ಆಯ್ತು ಸೌಂದರ್ಯೀಕರಣ ಇಲ್ಲ ಸ್ವಚ್ಛತೆ ಇಲ್ಲ ನೀವು ನೀವು ಆತು ಅಂತ ಹೇಳಿ ಸಾಹೇಬರು ಮಾಡ್ತಾರೆ ಆಗಿಲ್ಲ ಇದು ನೀವು ಮಾಡ್ತೀರ ನಾವು ಭರವಸೆ ನೀವು ಇಷ್ಟು ಮಾಡಿದ್ರೆ ನಿಮ್ಮ ಇಲಾಖೆ ನಾವು ಹೆಚ್ಚಿಗೆ ಬೇಡಿಕೆಲ್ಲ ನಾವು ಮತ್ತೆ ನೋಡೋಣ ಇಷ್ಟು ಮಾಡ್ತೀವಿ ಇದು ನಮ್ಮ ಕಳಕಳಿ ಮನವಿ ಇದೊಂದು ನಮ್ಗೆ ಎರಡು ಇಬ್ಬರ ಬರ್ಬೋದು ಸರ್ ಈ ಸೈಡ್ ಒಂದು ತೊಗೊಂಡ್ರಿ ನಾನು ಫಾಲೋ ಮಾಡ್ತೀನಿ ಬಂದು ಭೇಟಿ ಆಗ್ತೀನಿ ಸರ್ ಅದನ್ನ ನೀವು ಇದ್ರೆ ಸರ್ ಬಂದು ಭೇಟಿ ಆಗಿ ಕೊಟ್ಟು ಅಂತ ಹೇಳ್ತೀನಿ ಬಂದು ಹೋಗ್ತೀನಿ ಸರ್ ಥ್ಯಾಂಕ್ ಯು ಏನು ಮೊಬೈಲ್ ಕೆಲಸ ಮಾಡಿ ಸರ್ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯ ಸಮಸ್ತ ಉಮೇಶ್ ಮುದ್ನಾಳಣ್ಣ ನೇತೃತ್ವದಲ್ಲಿ ಇವತ್ತೇನು ನಮ್ಗೆ ಬಸ್ಸು ಮತ್ತು ಸಾರಿಗೆ ವ್ಯವಸ್ಥೆ ಜೊತೆ ಮತ್ತು ಬಸ್ ಸಂಘದ ನಿಲ್ದಾಣ ಸಲುವಾಗ ಮಾನ್ಯ ಡಿ ಸಿ ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿ ಮತ್ತು ಪೌರಾಯುಕ್ತರಿಗೂ ಕೂಡ ಒಂದು ಮನವಿ ಸಲ್ಲಿಸಲ್ಪಟ್ಟಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ನಾಗರಿಕರು ನಿಮ್ಮ ಜೊತೆ ಇದ್ದು ನಾವು ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಸರಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಈ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡುತ್ತೇವೆ ಅಂತ ಹೇಳ್ತಾ ನಾವು ಇವತ್ತು ಹೆಸರು ಚನ್ನಸೌಕರ್ ವಾಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ.